ನಮಸ್ಕಾರ ಎಲ್ಲರಿಗೂ, ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಮೈದ್ನನ್ ಮಗಂದು ನಾಮಕರಣದ ವಿಡಿಯೋ ಆಗಿರುತ್ತೆ. ಇವಾಗ ನಾನಿಲ್ಲಿ ರೆಡಿಯಾಗಿದ್ದೀನಿ. ಇವತ್ತು ನಾಯಕನಹಟ್ಟಿ ಹೋಗ್ತಾ ಇದ್ದೀನಿ. ನಾಮಕರಣ ಇರೋದು ನಾಳೆ, ಹಂಗಾಗಿ ನಾನು ಇವಾಗ ಹೋಗ್ತೀನಿ. ನಮ್ಮ ಮನೆಯವರು ಬೆಳಗ್ಗೆ ಬರ್ತಾರೆ. ನಿಮಗೆ ಡೈರೆಕ್ಟ್ ನಾಯಕನಹಟ್ಟಿಯಿಂದ ವಿಡಿಯೋ ಬರುತ್ತೆ. ಬನ್ನಿ ಹೋಗೋಣ ಇವಾಗ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಮ್ಮ ವರ್ಣಿಕ, ನೀವು ನೋಡೇ ಇರ್ತೀರ ಹಳೆ ವ್ಲಾಗ್ಗಳಿಗೆಲ್ಲ. ಅಂದರೆ ಜಾಸ್ತಿ ತೋರಿಸಿಲ್ಲ. ಇಲ್ಲಿ ಇವಾಗ ನೀರಲ್ಲಿ ಆಟ ಆಡ್ತಿದ್ದಾಳೆ. ಇಲ್ಲಿ ಸಂಪು ತುಂಬಿತ್ತು, ತುಂಬಿ ನೀರೆಲ್ಲ ಹೊರಗಡೆ ಹೋಗ್ತಾ ಇತ್ತು, ಅದರಲ್ಲಿ ಆಟ ಆಡ್ತಿದ್ದಾಳೆ. ನೋಡ್ತಾ ಇರ್ಬೋದು. ಅದರಲ್ಲೂ ಇವಾಗ ಸೆಕೆ ಇರೋದ್ರಿಂದ ತಣ್ಣಗಿರ್ಬೇಕು ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನೀರಲ್ಲಿ ಆಡ್ತಾ ಇದ್ದರೆ ಸೆಕೆ ಅಂತಲೇ ಅನಿಸಲ್ಲ. ಅದರಲ್ಲೂ ಮಕ್ಕಳಿಗೆ ಈ ಥರದ್ದೆಲ್ಲ ಸಿಕ್ಬಿಟ್ರೆ ಇನ್ನೂ ಖುಷಿ ಆಗಿಬಿಡುತ್ತೆ. ನನಗೂ ಅಷ್ಟೇ, ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ. ನೀರಲ್ಲಿ ಆಟ ಆಡೋದು ನೀವು ನೋಡ್ಬೋದು. ಅಂದರೆ ತುಂಬ ತರಲೆ ಮಾಡ್ತಾಳೆ, ಒಂಥರ ಕಿತಾಪತಿ ಅಂತಲೇ ಹೇಳ್ಬೋದು. ಅಷ್ಟು ತರಲೆ ಮಾಡ್ತಾಳೆ. ಮತ್ತು ಅದರಲ್ಲೂ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ರೆ, ನಮ್ಮ ಚುಕ್ಕಿ, ನಮ್ಮ ಕೋಮಲಿ ಇವರೆಲ್ಲ ಸೇರ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅಷ್ಟು ಕಿತಾಪತಿ ಮಾಡ್ತಾ ಇರ್ತಾರೆ. ನೋಡಿ, ನೀರಂತೂ ಎಷ್ಟು ಚೆನ್ನಾಗಿ ಸಂಪು ತುಂಬಿ ಹರಿತಿತ್ತಂತೀರ. ನಮ್ಮ ಕಡೆ ನೀರಿಗೆ ಪ್ರಾಬ್ಲಮ್, ನಮ್ಮೂರಲ್ಲಿ ಅಂದರೆ ಕೊಟ್ಟೂರಲ್ಲಿ ನೀರಿಗೆ ಪ್ರಾಬ್ಲಮ್ಮು. ಅದೇ ಹೇಳ್ತಾ ಇದ್ವಿ. ನೋಡಿ ಇಲ್ಲಿ ಹೆಂಗೆ ನೀರು ತುಂಬಿ ಹರಿಯುತ್ತೆ, ನಮಗಂತೂ ಎಷ್ಟು ನೀರು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಕಿತಾಪತಿ ಮಾಡ್ತಾ ಇದ್ದಾಳೆ. ನಮ್ಮ ಕೋಮಲಿ ಮೇಲೆ ನೀರು ಹಾಕ್ತಾ ಇದ್ದಾಳೆ. ಹಂಗೆ ಸುಮ್ಮನೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾಳೆ. ಮತ್ತು ಇಲ್ಲಿ ನಮ್ಮ ದೊಡ್ಡಮ್ಮರೆಲ್ಲ ಬಂದಿದ್ದರು. ಎಲ್ಲ ಅಕ್ಕ ತಂಗಿ ಅತ್ತಿಗೆನಾದ್ನೆಯವರೆಲ್ಲ ಸೇರಿದ್ರೆ ಎಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ ಎಲ್ಲ. ಮತ್ತು ಇದೆಲ್ಲ ಅಂದರೆ ನಾಮಕರಣಕ್ಕೆ ಮಗುಗೆ ಬಟ್ಟೆ ತಂದಿರ್ತಾರೆ ನೋಡಿ. ಎಲ್ಲ ಇಲ್ಲೇ ಕೂತ್ಕೊಂಡು ಅಕ್ಕ ತಂಗಿಯರೆಲ್ಲ ಸೇರಿದ್ರೆ ಹಂಗೆ ಎಲ್ಲ ಅದು ತೊಗೊಂಡು ಬಂದೆ, ಇದು ತೊಗೊಂಬಂದೆ ಅಂತ ತೋರಿಸ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರುತ್ತೆ. ಮತ್ತು ಇವಳು ಬಂದು ಸುಮಾ ಅರಸೀಕೆರೆಯಿಂದ ಬಂದಿದ್ಲು. ಇವ್ರು ನಮ್ಮ ದೊಡ್ಡಮ್ಮರೆಲ್ಲ ಹೊಸಪೇಟೆ. ನಮ್ಮ ಉಷಾ ಇದ್ದಾಳೆ ಅಲ್ಲ, ಅವರ ಅಮ್ಮ, ಅವರ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಹಾಗೆ ಅವ್ರ ಅಕ್ಕ ಲಲಿತಾ, ಅವ್ರ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಇದು ಬಂದು ಫಿಶ್ ಟ್ಯಾಂಕ್. ನಾನು ಯಾವತ್ತೂ ನಿಮಗೆ ತೋರಿಸಿಲ್ಲ, ಇವತ್ತೇ ತೋರಿಸ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಅಲ್ಲಿ ಹೋದಾಗೆಲ್ಲ ನೆನಪೇ ಆಗಲ್ಲ ನನಗೆ. ಮತ್ತು ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಇದು ಬಂದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಲಲಿತಾ ಅರಸೀಕೆರೆ, ಅಂದರೆ ನಾವು ಉಷಾ ಇದ್ದಾಳೆ ಅಲ್ಲ ಅವ್ರ ಅಕ್ಕ. ತೋರಿಸಿರ್ತೀನಿ ನಿಮಗೆ, ಅಂದರೆ ತುಂಬ ದಿನ ಆಗಿರುತ್ತೆ ತೋರಿಸಿ. ಇವಾಗ ಇದು ಬಂದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಇವಳು ಸುಮಾ, ಎಲ್ಲ ಅಕ್ಕ ತಂಗಿಯವ್ರ ಮಕ್ಕಳು, ಅಕ್ಕ ತಂಗಿಯರು ಇಲ್ಲೆಲ್ಲ ರೆಡಿಯಾಗಿದ್ದೀವಿ. ಇವಾಗ ಏನು ಫಂಕ್ಷನ್ ಹಾಲ್ ಹತ್ರ ಬಂದಿದ್ದೀವಿ. ಬಂದುಬಿಟ್ಟು ಸ್ವಲ್ಪ ರಿಟರ್ನ್ ಗಿಫ್ಟ್, ಅಂದರೆ ರಾತ್ರಿನೇ ರಿಟರ್ನ್ ಗಿಫ್ಟನ್ನು ಎಲ್ಲ ಪ್ಯಾಕ್ ಮಾಡಿದ್ವಿ. ಸ್ವೀಟ್ ಪ್ಯಾಕ್ ಮಾಡಿರಲಿಲ್ಲ. ಸ್ವೀಟ್ ಇನ್ನೂ ಅವಾಗ ತಾನೇ ಮಾಡಿದ್ರು, ಬಿಸಿ ಇತ್ತು. ಮತ್ತು ಅದರಲ್ಲಿ ಈ ಬಿಸಿಲಲ್ಲಿ ಬಿಸಿದೇ ಪ್ಯಾಕ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ನೀರು ಹೊಡಿಯುತ್ತಂತ ಅಂದ್ಬಿಟ್ಟು ಎಲ್ಲ ಡ್ರೈ ಆಗಲಿ, ಬೆಳಗ್ಗೆ ಬಂದು ಎಲ್ಲ ಸ್ವಲ್ಪ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರಾತ್ರಿ ಏನು ಸ್ವೀಟ್ ಮತ್ತು ಖಾರ ಎಲ್ಲ ಪ್ಯಾಕ್ ಮಾಡಲಿಲ್ಲ, ಹಾಗೆ ಬಿಟ್ಟೋಗಿದ್ವಿ. ಮತ್ತು ಇವಾಗ ಎಲ್ಲ ಬಂದು ಇಲ್ಲಿ ಈ ಥರ ಪ್ಯಾಕ್ ಮಾಡಿ, ಅಂದರೆ ಸಣ್ಣ ಸಣ್ಣ ಕವರ್ ಇರುತ್ತೆ ನೋಡಿ, ಅದರಲ್ಲಿ ಹಾಗೆ ಕೊಡಬಾರ್ದು ಅಂತಾರಲ್ವ, ಹಾಗಾಗಿ ಪ್ಯಾಕ್ ಮಾಡಿಬಿಟ್ಟು ಈಗ ರಿಟರ್ನ್ ಗಿಫ್ಟ್ ಒಳಗಡೆ ಹಾಕ್ತಾಯಿದ್ದೀವಿ. ಇಲ್ಲಿ ನಮ್ಮ ಅನು ಕುಂಕುಮ ಕೊಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಲ್ಲಿ ಡೆಕೋರೇಷನ್ ರೆಡಿಯಾಗಿದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನಾನು ನಿಮಗೆ ನೋಡಿ, ಎಲ್ಲರೂ ಸೇರಿಕೊಂಡ್ರೆ, ಅಕ್ಕ ತಂಗಿಯರೆಲ್ಲ ಸೇರಿಕೊಂಡ್ರೆ ಈ ಥರ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ರೇಗಿಸ್ಕೊಂಡು ಇರ್ತೀವಿ. ತೋರಿಸ್ತೀನಿ ನಿಮಗೆ ಹೋಗ್ತಾ ಅಂದರೆ ತುಂಬ ಜನ ಏನು ಬಂದಿರಲಿಲ್ಲ. ಯಾವಾರ ಮದುವೆಗಳಾದರೆ ತುಂಬ ಜನ ಸೇರ್ಕೊತೀವಿ, ಎಲ್ಲರೂ ಸೇರ್ಕೊತೀವಿ. ಸಣ್ಣ ಪುಟ್ಟ ಫಂಕ್ಷನ್ ಅಂದರೆ ಅಷ್ಟಾಗಿ ಏನು ಸೇರ್ಕೊಳ್ಳಲ್ಲ. ಮತ್ತು ಇವಾಗ ಅದರಲ್ಲಿ ಎಕ್ಸಾಮ್ ಟೈಮ್ ಬೇರೆ ಇತ್ತಲ್ವ, ಹಾಗಾಗಿ ಅಷ್ಟು ಜನ ಬಂದಿರಲಿಲ್ಲ. ನೋಡಿ ಇಲ್ಲಿ ತೊಟ್ಲಿಗೆ ಇಲ್ಲಿ ಡೆಕೋರೇಷನ್ನ ಮಾಡಿದರು. ಅದ್ರ ಮೇಲೆ ಒಂದು ಸೀರೆನ ಅಂದರೆ ಒತ್ತಬಾರ್ದು ಅಂತ ಅಂದ್ಬಿಟ್ಟು ಸೀರೆನ ಹಾಕ್ತಾಯಿದ್ದಾರೆ. ನೋಡಿ ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿಯಾಗಿದೆ. ಹಾಗೆ ಡೆಕೋರೇಷನ್ ನೋಡ್ತಾ ಇರ್ಬೋದು, ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇಲ್ಲಿ ಸೋದರತ್ತೆ ಅಂದರೆ ನಮ್ಮ ಜ್ಯೋತಿ ಇಲ್ಲಿ ತೊಟ್ಲಿಗೆ ಪೂಜೆನ ಮಾಡ್ತಾ ಇದ್ದಾಳೆ. ಹಾಗೆ ಮತ್ತು ಸೋದ್ರ ಮಾವ ಆದವರು ಕೂಡ ತೊಟ್ಲಿಗೆ ಪೂಜೆ ಮಾಡಿ ಮಗುನ ತೊಟ್ಲಿಗೆ ಹಾಕ್ತಾರೆ. ನೋಡಿ ಇಲ್ಲೂ ನಮ್ಮ ಒಣ್ಣಿಕ್ಕಂದು ಹವ ತಪ್ಪಂಗಿಲ್ಲ. ಎಲ್ಲರೂ ಬಂದಿದ್ದರು, ನಮ್ಮ ಏನು ಚಿಕ್ಕಮ್ಮರು, ದೊಡ್ಡಮ್ಮರು ಮತ್ತು ಅತ್ತೆದಿರು ಎಲ್ಲರೂ ಬಂದಿದ್ದರು.
ಎಲ್ಲರೂ ಕುತ್ಕೊಂಡು ಎಲ್ಲೆಲ್ಲರೂ ಮಾತಾಡ್ತಾ ಇದ್ರು. ಇನ್ನೂ ಬರೋರಿದ್ರು, ಇನ್ನೂ ಆಗತ್ತನೇ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ನೋಡಿ, ಇವರು ಚಳ್ಳಕೆರೆ ದೊಡ್ಡಮ್ಮ, ಇವರು ಹೊಸಪೇಟೆ ದೊಡ್ಡಮ್ಮ, ಇವರು ನಮ್ಮ ಅತ್ತೆ, ಮತ್ತು ನಮ್ಮ ದೊಡ್ಡಪ್ಪರು ಎಲ್ಲರೂ ಬಂದಿದ್ದರು. ನಾನಿಲ್ಲಿ ಸಿಂಪಲ್ ಸ್ಯಾರಿನ ಹಾಕ್ಕೊಂಡಿದ್ದೆ, ಯಾಕಂದರೆ ತುಂಬ ಬಿಸಿಲಿದ್ದರಿಂದ, ಸೆಕೆ ಅಂದರೆ ಸಿಕ್ಕಾಬಿಟ್ಟೆ ಸೆಕೆ ಇತ್ತು. ಹಾಗಾಗಿ ಸಿಂಪಲ್ ಸ್ಯಾರಿನ ಹಾಕ್ಕೊಂಡಿದ್ದೆ. ರೇಷ್ಮೆ ಸ್ಯಾರಿ ತೊಗೊಂಡೋಗಿದ್ದೆ, ಮತ್ತು ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ ಸ್ಯಾರಿನ ಹಾಕ್ಕೊಂಡೆ. ಮತ್ತು ಇಲ್ಲಿ ನಮ್ಮ ಅನು ಅವ್ರ ಅಣ್ಣಗೆ ಕುಂಕುಮನ ಇಡ್ತಿದ್ದಾಳೆ, ಯಾಕಂದರೆ ಸೋದರ ಮಾವದಿರು ತೊಟ್ಲು ಪೂಜೆ ಮಾಡಿ ಮಗುನ ಹಾಕ್ಬೇಕಲ್ವ ತೊಟ್ಲಿಗೆ. ಹಾಗಾಗಿ ಇಲ್ಲಿ ತೊಟ್ಲು ಪೂಜೆನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಗಂಟನ್ನು ಇಡ್ತಾರೆ, ತೊಟ್ಲೊಳಗೆ ಚಿಕ್ಕ ಚಿಕ್ಕದು ಗಂಟನ್ನು ಇಡ್ತಾರೆ, 4-5 ಗಂಟನ್ನು ಇಡ್ತಾರೆ. ಆ ಗಂಟನ್ನು ಒಂದೊಂದು ಗಂಟನ್ನೇ ತೊಗೊಂಡೋಗ್ಬೇಕು. ಅವಾಗ ಅವರಿಗೆ ನೆಂಟರಾದರು, ಅಂದರೆ ಬಾವ ಮೈದನ ಇರ್ತಾರೆ ನೋಡಿ, ಅವರು ಹೊಡಿತಾರೆ. ಮುಂಚೆ ಎಲ್ಲ ಟವಲ್ ಸುತ್ತಿ ಹೊಡಿತಾ ಇದ್ರು ಈ ಥರ ಸೋದರ ಮಾವದಿರಿಗೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಚೆನ್ನಾಗಿರೋದು ಈ ಥರ ತುಂಬ ಜೋರು ಹೊಡೆಯೋರು. ಏನು ಟವಲ್ ಇರುತ್ತೆ ನೋಡಿ, ಒಂದು ಬಟ್ಟೆನ ಸುತ್ಕೊಂಡ್ಬಿಟ್ಟು ಹೊಡೆಯೋರು ಸೋದರ ಮಾವದಿರಿಗೆ. ಅದೇನು ಒಂದು ಪದ್ಧತಿ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ತೊಟ್ಲಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಹೋದರೆ ಅವನು ಮಲಗೋಗೆ ಆಗಿಲ್ಲ, ಕೂರಿಸಿದ್ರು, ಮಲಗಲಿಲ್ಲ ಅವನು, ಮತ್ತೆ ಕೂರಿಸಿದ್ರು. ಚಿಕ್ಕ ಮಕ್ಕಳಾದರೆ ಕುತ್ಕೊತಾರೆ. ಇವನಾಗಲೇ ದೊಡ್ಡನಾಗಿದ್ದಾನೆ ಅಲ್ಲ, ಆಗಲೇ 9 ತಿಂಗಳು, ಹಾಗಾಗಿ ಅವನು ಮಲಗ್ತಾ ಇರಲಿಲ್ಲ, ಹಾಗೆ ಕುತ್ಕೊಂಡ. ಮತ್ತು ಅದರಲ್ಲೇ ನಾಮಕರಣ ಆಯಿತು. ಇಲ್ಲಿ ನಮ್ಮ ವರ್ಣಿಕ ನಾನು ಕುತ್ಕೋಬೇಕು ತೊಟ್ಲಲ್ಲಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಆಮೇಲೆ ಕುತ್ಕೊಳುವಂತೆ ಬಾ ಅಂತ ಅಂದ್ಬಿಟ್ಟು ಮತ್ತು ಅವಳನ್ನು ಕೂರಿಸ್ಲಿಲ್ಲ, ಅಂದರೆ ನಾಮಕರಣ ಆಗಬೇಕಲ್ವ, ಹಾಗಾಗಿ. ನೋಡಿ, ಇವಾಗ ಗಂಟನ್ನು ತೊಗೊಂಡು ಈ ಥರ 3 ಸುತ್ತು ಬರಬೇಕು, ತೊಟ್ಲು ಸುತ್ತು ಈ ಥರ ರೌಂಡ್ ಬರಬೇಕು. ಏನು 4 ಗಂಟೆನ ಇಟ್ಟಿರ್ತಾರೆ, ಆ ಗಂಟನ್ನು ತೊಗೊಂಡು ಈ ಥರ ರೌಂಡನ್ನು ಮಾಡಬೇಕಾಗುತ್ತೆ. ನೋಡಿ, ನಮ್ಮ ಅಕ್ಕ ತಂಗಿಯವ್ರದ್ದು ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇವಳು ಲೀಲಾ, ನೋಡಿರ್ತೀರ ನೀವು, ಮುಂಚೆ ವಿಡಿಯೋಗಳಿಗೆಲ್ಲ ನಾನು ತೋರಿಸಿದ್ದೀನಿ. ನಾನು ಇವರೆಲ್ಲ ಸೇರ್ಕೊಂಡ್ಬಿಟ್ರೆ ನಾನ್ ಸ್ಟಾಪ್ ಮಾತಿರುತ್ತೆ, ಹಿಂಗೆ ರೇಗಿಸ್ಕೊಂಡು ಮಾತಾಡಿಕೊಂಡು ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದ್ಸಲ ಈ ಥರ ಫಂಕ್ಷನ್ಗಳಲ್ಲಿ ಸಿಕ್ಕಿದಾಗ ಈ ಥರ ಎಲ್ಲ ರೇಗಿಸ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸನ್ನು ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನೇಮನ್ನು ರಿವೀಲ್ ಮಾಡ್ತಾಯಿದ್ದಾರೆ ಇವಾಗ. ಮತ್ತು ಹೆಸರೇನಂತ ಕೇಳಬೇಡಿ, ಹೆಸರು ಬಂದು ಗುರು ಸ್ವರೂಪ್ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಒಂಥರ. ಇದು ಒಂದು ಡೆಕೋರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ರಿವೀಲ್ ಮಾಡುವಂಥದ್ದು ಚೆನ್ನಾಗಿತ್ತು ಇದು. ಅಂದರೆ ಬಾಲೆಲ್ಲ ಅದರೊಳಗಡೆ ಹಾಕಿದ್ರು, ಏನದು ಚಿಕ್ಕ ಚಿಕ್ಕ ಬಾಲ್ ಬರುತ್ತೆ ನೋಡಿ, ಅದನ್ನು ಅದರೊಳಗಡೆ ಹಾಕಿದ್ರು. ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ. ಆ ಹೆಸರು ಬಂದುಬಿಟ್ಟು ಗುರು ಸ್ವರೂಪ್ ಅಂತ ಹೇಳಿಬಿಟ್ಟು. ನೋಡಿ, ನಾಮಕರಣ ಮಾಡ್ಕೊಂಡು ಇಲ್ಲಿದ್ದರೆ ಇಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಇಲ್ಲಿ ತೊಟ್ಲೊಳಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ನೋಡಿ, ಕಾಣ್ತಾ ಇದೆಯಲ್ಲ ಗುರು ಸ್ವರೂಪ್ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲೆಲ್ಲ ಹೆಣ್ಮಕ್ಳುಗಳು ಕೂತ್ಕೊಂಡೆಲ್ಲ ಆಟ ಆಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ವರ್ಣಿಕ, ನಮ್ಮ ಚುಕ್ಕಿ, ನಮ್ಮ ಏನು ನಾಮಕರಣ ಮಾಡ್ಕೊಂಡನ್ನು ಎಲ್ಲರೂ ಕೂತ್ಕೊಂಡು, ನಮ್ಮ ಗುರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಆಟ ಆಡ್ತಾಯಿದ್ರು. ಮತ್ತು ಅವನು ತೊಟ್ಲೊಳಗೆ ಕೂರ್ತಾ ಇರಲಿಲ್ಲ, ಮತ್ತು ಎತ್ಕೊಂಡು ಇವಾಗ ನೋಡಿ ಇವಾಗ ಎಲ್ಲರೂ ಬಂದಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ನಾಮಕರಣ ಆದಮೇಲೆ ಗಿಫ್ಟನ್ನು ಕೊಟ್ಟು ಇವಾಗ ಊಟ ಮಾಡಿಕೊಂಡ್ರೆ ನಾಮಕರಣ ಮುಗೀತು. ಇಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಲಲಿತಾ
ಮಾಡಿ ಅವಳಿಗೂ ನೋಡಿ ಊರಾಗಿ ಬರ್ತಿದ್ದಾರೆ ಎಲ್ಲ ಮಧ್ಯಾಹ್ನ ಟೈಮಿಗೆ ಎಲ್ಲ ಬರೋದು ಫಂಕ್ಷನ್ ಅಂತ ಅಂದಮೇಲೆ ಮತ್ತು ಇಲ್ಲೆಲ್ಲರೂ ಫೋಟೋನ ತೆಗೆಸ್ಕೊಳ್ತಾ ಇದ್ರು. ನೋಡಿ ಈ ಥರ ನಮ್ಮದು ಒಂದು ಟೀಮ್ ಇರುತ್ತೆ, ಸಿಸ್ಟರ್ ಗ್ರೂಪ್ ಅಂತ ಅಂದ್ಬಿಟ್ಟು ಎಲ್ಲೋದ್ರೂ ಈ ಥರ ಒಂದು ಟೀಮ್ ಮಾಡಿಕೊಂಡು ನಾವು ಫೋಟೋನ ತೆಗೆಸ್ಕೊಳ್ತೀವಿ. ಇಲ್ಲಿ ನಮ್ಮನ್ನು ರೇಗಿಸ್ತಾ ಇದ್ಲು, ನಾನೇ ಅಮ್ಮ ಅಂತ ಅಂದ್ಬಿಟ್ಟು ರೇಗಿಸ್ಕೊಂಡು ಹೋಗ್ತಾ ಇದ್ಲು. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲವೊಂದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕೆಲವೊಂದು ಫೋಟೋಸನ್ನು ಶೇರ್ ಮಾಡಿದ್ದೀನಿ, ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.